ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಯುಗ ಯುಗಗಳಿಂದ ಆಲ್ಮೋಸ್ಟ್ ಒಂದು 20,000 ವರ್ಷಗಳಿಂದ ಬಹಳ ಪುರಾತನ ಐತಿಹ್ಯ ಇರುವಂತಹ ಜಾಗ ಇದು. ಇಲ್ಲಿ ಸೂರ್ಯರಶ್ಮಿ ಶಿವಲಿಂಗವನ್ನ ಸ್ಪರ್ಶ ಮಾಡೋದ್ರ ಹಿಂದಿನ ಅತ್ಯಂತ ಅನೇಕ ಕಾರಣಗಳು ಯಾವ್ಯಾವ ರೀತಿ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಜೊತೆಗೆ ಇವತ್ತು ಆಧ್ಯಾತ್ಮಿಕ ಚಿಂತಕರು ಹಾಗೂ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ರೇಣುಕಾರಾಧ್ಯ ಗುರುಜಿ ಇದ್ದಾರೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಮಗೆ. ತಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಪಬ್ಲಿಕ್ ಟಿವಿ ವೀಕ್ಷಕರಿಗೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಗುರುಜಿ, ಈಗ ಸಾಮಾನ್ಯವಾಗಿ ನಾವು ಕೆಲ ದೇವಸ್ಥಾನಗಳನ್ನು ನೋಡ್ತೀವಿ. ಒಂದು ಕೊನಾರ್ಕಿನ ದೇವಸ್ಥಾನ ಮತ್ತು ಇತ್ತೀಚೆಗೆ ನಮ್ಮ ರಾಮ ಮಂದಿರದ ದೇವಸ್ಥಾನ ಸೂರ್ಯರಶ್ಮಿ ಎಂಟರ್ ಆಗೋದು. ಬಟ್ ಇದು ನಾವು ಯಾವಾಗಲೂ ಹೇಳ್ತೀವಲ್ಲ, ಪೂಜ್ಯಂ ಪುರಾತನವಂ ಅಂತ ಪ್ರಾಚೀನ ಕಾಲದಿಂದ ಪೂಜಿಸಲ್ಪಡ್ತಾ ಇರುವಂತಹ ದೇವಸ್ಥಾನ ಆದರೂ ಇವತ್ತಿನ ದಿನ ಬಹಳ ಮುಖ್ಯ ಆಗುತ್ತೆ. ಇವತ್ತು ಸೂರ್ಯರಶ್ಮಿ ಶಿವಲಿಂಗವನ್ನ ಸ್ಪರ್ಶ ಮಾಡೋದ್ರ ಹಿಂದಿನ ಪುರಾತನ ಇತಿಹಾಸ ಏನು, ಐತಿಹ್ಯ ಏನು, ಅದನ್ನ ಮೊದಲು ಹೇಳ್ತಾ ಹೋಗೋದಾದ್ರೆ. ಸಾಮಾನ್ಯವಾಗಿ ಏನಾಗುತ್ತೆ, ನಮ್ಮ ಹಿರಿಕರಲ್ಲಿ ಪೂರ್ವಿಕರಲ್ಲಿ ಪೂರ್ವದ ದೇವಸ್ಥಾನಗಳು ಅಂದರೆ ರಾಜ ಪರಂಪರೆಯಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳಾಗ್ಬೋದು, ಅಥವಾ ಋಷಿಮನೆಗಳಿಂದ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು, ಅಥವಾ ಗುರುವಿನಿಂದ ಪ್ರತಿಷ್ಠಾಪನೆ, ಇದು ಕೂಡ ಋಷಿಮನೆಗಳಿಂದ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ, ಗೌತಮ ಋಷಿಗಳಿಂದ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ದೇವಸ್ಥಾನ ಶಿವಲಿಂಗ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಂದರೆ, ಮೊದಲು ರಾಜ ಪರಂಪರೆಗಳಲ್ಲಿ ಏನಾಗ್ತಾ ಇತ್ತು ಅಥವಾ ಇಂದಿನ ಕಾಲದಲ್ಲಿ ಮಾಡ್ತಕ್ಕಂಥ ದೇವಸ್ಥಾನಗಳ ವಾಸ್ತುಶಿಲ್ಪ ಹೇಗಿರ್ತಿತ್ತು ಅಂದರೆ ಬಹಳ ವಿಶೇಷ ಮತ್ತು ವಿಶಿಷ್ಟವಾಗಿರ್ತಿತ್ತು. ಇದು ವಾಸ್ತುವಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪರಿಗಣನೆ ಮಾಡಬೇಕಾದ್ರೆ ನಮ್ಮ ಪೂರ್ವಿಕರು ಎಷ್ಟು ಪ್ರಾಜ್ಞರಾಗಿದ್ದರು ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥದ್ದು. ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ಈ ಸೂರ್ಯನ ರಶ್ಮಿ 360 ಡಿಗ್ರಿ ಏನು ಪ್ರದಕ್ಷಿಣೆ ಬರ್ತದಲ್ಲ, ಆ ಸಂದರ್ಭದಲ್ಲಿ ಮಕರ ಸಂಕ್ರಮಣಕ್ಕೆ ವಿಶೇಷವಾಗಿ ಆ ರಶ್ಮಿ ಈ ಶಿವಲಿಂಗವನ್ನು ಸ್ಪರ್ಶ ಮಾಡಬೇಕು. ಇಲ್ಲಿ ಅಂತಲೆಲ್ಲ ಸುಮಾರು ದೇವಸ್ಥಾನಗಳಲ್ಲಿ ಇವತ್ತಿನ ದಿವಸ ಸ್ಪರ್ಶ ಆಗತ್ತೆ. ಸುಮಾರು ದೇವಸ್ಥಾನಗಳಲ್ಲಿ ಇದೆ, ಉತ್ತರ ಕರ್ನಾಟಕದಲ್ಲಿ ಇದೆ, ಇಲ್ಲಿ ನಮ್ಮ ರಾಮನಗರದ ಹತ್ರನೂ ಒಂದು ರೀತಿಯಲ್ಲಿ ಅದೇ ರೀತಿಯಲ್ಲಿದೆ. ಅಲ್ಲಿ ಎಲ್ಲೂ ಜಾಗನೇ ಇರೋದಿಲ್ಲ. ಸಂಕ್ರಮಣದ ದಿವಸ ಮಾತ್ರನೇ ಸೂರ್ಯರಶ್ಮಿ ಆ ಲಿಂಗದ ಮೇಲೆ ಅಥವಾ ಆ ದೇವರ ವಿಗ್ರಹದ ಮೇಲೆ ಬಿದ್ದು ಹೋಗುವಂಥ ರೀತಿಯಲ್ಲಿ ವಾಸ್ತುಶಿಲ್ಪವೂ ಕೂಡ ಆ ರೀತಿಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು. ಅದರಿಂದ ಏನಾಗುತ್ತೆ ಅಂದರೆ, ಸೂರ್ಯರಶ್ಮಿ ಸಾಮಾನ್ಯವಾಗಿ ಸೂರ್ಯ ಅಂದರೆ ಜಗತ್ತಿಗೆ ಒಡೆಯ. ನಮಗೆಲ್ಲರಿಗೂ ಕೂಡ ಒಂದು ಶಕ್ತಿ ಬೇಕು ಅಂತಂದರೆ, ಜಗತ್ತು ಉಳಿಬೇಕು ಅಂದರೆ ಸೂರ್ಯನೇ ಮೂಲ ಕಾರಣ ಆಗಿರ್ತಾನೆ. ಸೂರ್ಯನ ಬೆಳಕಿಲ್ಲ ಅಂತಂದರೆ ಅಥವಾ ಸೂರ್ಯನ ಬಿಸಿಲಿಲ್ಲ ಅಂತಂದರೆ ಯಾವ ಜೀವಕೋಟಿಯೂ ಕೂಡ ಅಥವಾ ಸಸ್ಯ ಸಂಕುಲವೂ ಕೂಡ ಇರೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಆ ರೀತಿಯಲ್ಲಿ ಜಗತ್ತಿಗೆ ಇಂಥವು ಸಾಕಷ್ಟು ಲೋಕಗಳಿದ್ರೂ ಕೂಡ ಬ್ರಹ್ಮಾಂಡದಲ್ಲಿ ನಾವು ಬದುಕ್ತಾ ಇರ್ತಕ್ಕಂಥದ್ದು ಈ ಭೂಮಿ ಮೇಲೆ. ಈ ಭೂಮಿ ಮೇಲೆ ಬದುಕ್ತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ಭೂಮಂಡಲಕ್ಕೆ ಎಲ್ಲ ಗ್ರಹಗಳಿಗೆ ಆದ್ರೂ ಕೂಡ ವಿಶೇಷವಾಗಿ ನಾವಿರ್ತಕ್ಕಂಥದ್ದು ಬೇರೆ ಗ್ರಹಗಳಲ್ಲಿ ಈ ರೀತಿಯಾದಂಥ ಮನುಷ್ಯ ಕುಲ ಇಲ್ಲದೆ ಇರ್ತಕ್ಕಂಥದ್ದು ಉಂಟು. ಭೂಮಿ ಮೇಲೆ ಈ ಮನುಷ್ಯ ಕುಲ ಅಂತಕ್ಕಂಥದ್ದು ಅಥವಾ ನಾವೆಲ್ಲ ಜೀವಿಸ್ತಾ ಇರ್ತಕ್ಕಂಥದ್ದು, ಇದಕ್ಕೆ ಪ್ರಧಾನವಾಗಿ ಆ ಗುರುತ್ವಾಕರ್ಷಣೆಯ ಬಲವನ್ನು ಹಿಡಿದು ನಿಂತಿರ್ತಕ್ಕಂಥದ್ದು ಸೂರ್ಯನ ಆಧಾರದ ಮೇಲೆ. ಆ ಸೂರ್ಯರಶ್ಮಿ ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ಸೂರ್ಯನ ಒಂದು ಬಿಸಿಲು, ಆ ಶಾಖ ಅಂತಕ್ಕಂಥದ್ದು, ಆ ತೇಜಸ್ಸು ಅಂತಕ್ಕಂಥದ್ದು ಆ ದೇವಸ್ಥಾನದ ಒಂದು ವಿಗ್ರಹದ ಮೇಲೆ ಬಿದ್ದು ಹೋದಾಗ ಅದರಲ್ಲೂ ಕೂಡ ವಿಶೇಷ ಲಗ್ನ, ವಿಶೇಷ ಸಮಯ, ಆ ಸಮಯಕ್ಕೆ ಹೆಚ್ಚಿನದಾದಂಥ ಪ್ರಾಮುಖ್ಯತೆ ಇರ್ತದೆ. ಆ ಸಮಯದಲ್ಲಿ ಸಾಮಾನ್ಯವಾಗಿ ಕೆಲವೊಂದು ಕಾಲ ಅಂತಕ್ಕಂಥದ್ದು ಬಹಳ ನಿರ್ಧಾರ ಮಾಡುತ್ತೆ. ಎಲ್ಲವೂ ಕೂಡ ನಿಂತಿರ್ತಕ್ಕಂಥ ನಮ್ಮ ಜ್ಯೋತಿಷ್ಯ ಆಗ್ಬೋದು, ಕಾಲ ಆಗ್ಬೋದು, ಪರಂಪರೆಗಳಾಗ್ಬೋದು, ನಿಂತಿರ್ತಕ್ಕಂಥದ್ದು ಲೆಕ್ಕಾಚಾರದ ಆಧಾರದ ಮೇಲೆ. ಸೈನ್ಸ್ ಕೂಡ ನಿಂತಿರ್ತಕ್ಕಂಥದ್ದು ಲೆಕ್ಕದ ಆಧಾರದ ಮೇಲೆ. ಹಾಗೆ ಈ ಲೆಕ್ಕಾಚಾರದ ಆಧಾರದ ಮೇಲೆ ಇಂಥ ಸಮಯಕ್ಕೆ ಸೂರ್ಯರಶ್ಮಿ ಅಲ್ಲಿಗೆ ಬಿದ್ದಂಥ ಸಂದರ್ಭದಲ್ಲಿ, ಇಂಥ ಲಗ್ನದಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಪ್ರಕೃತಿನಲ್ಲಿ ಅಥವಾ ಬ್ರಹ್ಮಾಂಡದಲ್ಲಿ ಒಂದು ವಿಶೇಷವಾದಂಥ ಒಂದು ಶಕ್ತಿ ಇರುತ್ತೆ. ಸಮಯಕ್ಕೆ ಪ್ರತಿಯೊಂದು ಕ್ಷಣಕ್ಕೂ ಕೂಡ ಒಂದು ಸಮಯಕ್ಕೆ ಒಂದು ಶಕ್ತಿ ಇರ್ತದೆ. ಆ ಶಕ್ತಿಯ, ಆ ತೇಜಸ್ಸಿನ, ಆ ಶಕ್ತಿ ಎನರ್ಜಿ ಅಂತಕ್ಕಂಥದ್ದು ಆ ಪ್ರದೇಶಕ್ಕೆ ಆವಾಹನೆ ಆಗ್ತಕ್ಕಂಥ ರೀತಿಯಲ್ಲಿರುತ್ತೆ. ಅಂದರೆ ಅಲ್ಲಿ ಒಂದು ವಿಶೇಷವಾದ ಶಕ್ತಿ ಬಂದು ಬರುವಂಥ, ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಏನು ಸಂಕಷ್ಟಗಳಿರ್ತದೋ ಅಥವಾ ನೋವುಗಳಿರ್ತದೋ, ರೋಗ ರುಜಿನಗಳಿರ್ತದೋ, ಮಾನಸಿಕವಾದಂಥ ವಿಕಲ್ಪಗಳಿರ್ತದೋ, ಅದೆಲ್ಲವೂ ಕೂಡ ನಿವಾರಣೆ ಆಗೋದಕ್ಕೆ ಒಂದು ವಿಶೇಷವಾದಂಥ ಒಂದು ಶಕ್ತಿ ಆವಾಹನೆ ಅಥವಾ ಒಂದು ಶಕ್ತಿ ಅಂತಕ್ಕಂಥದ್ದು ಆ ದೇವಸ್ಥಾನಕ್ಕೆ ಬರ್ತಕ್ಕಂಥ ಒಂದು ಪ್ರಯತ್ನ ಅಥವಾ ಒಂದು ಅನುಕೂಲ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಓಕೆ, ನಾವು ಸಾಮಾನ್ಯವಾಗಿ ನೋಡ್ತೀವಿ ನಂದಿಯ ಶೃಂಗಗಳ ಮೂಲಕ ಅಥವಾ ಕೊಂಬಿನ ಮೂಲಕ ಸೂರ್ಯರಶ್ಮಿ ಪ್ರವೇಶ ಮಾಡುತ್ತೆ ಅಂತ. ನಂದಿಯ ಮಹತ್ವ ಏನು, ಮತ್ತೆ ಆ ಶೃಂಗಗಳ ಮೂಲಕನೇ ಯಾಕೆ ಸೂರ್ಯರಶ್ಮಿ ಒಳ ಪ್ರವೇಶ ಮಾಡಬೇಕು ಅನ್ನೋದು ಒಂದು ಧರ್ಮದ ಸಂಕೇತನ, ಅದು ಯಾವ ಥರ? ಖಂಡಿತವಾಗ್ಲೂ ಒಂದು ವಿಶೇಷ ಏನಂದರೆ, ಇದಕ್ಕೆ ಗುರು ಶಿಷ್ಯರ ಪರಂಪರೆ ಅಂತ ಹೇಳಬಹುದು. ಗುರುವಿಲ್ಲ ಅಂದರೆ ಶಿಷ್ಯ ಇಲ್ಲ, ಶಿಷ್ಯ ಇಲ್ಲ ಅಂದರೆ ಗುರುವಿಲ್ಲ.
ಒಬ್ಬ ಗುರು ಅಂತ ಅನ್ನಿಸ್ಕೋಬೇಕು ಅಂದರೆ ಭಕ್ತರಿರಬೇಕು ಅಥವಾ ಶಿಷ್ಯರಿರಬೇಕು. ಹಾಗೆಯೇ ಗುರುವಾದಂತನು ಗುರು ಅಂತ ಅನ್ನಿಸ್ಕೊಳಕ್ಕೆ ಶಿಷ್ಯ ಹೇಗೆ ಬೇಕೋ ಹಾಗೆಯೇ ಶಿಷ್ಯ ಅನ್ನಿಸ್ಕೊಳ್ಳೋಕ್ಕೂ ಕೂಡ ಗುರು ಬೇಕು. ಇದು ಗುರು ಶಿಷ್ಯರ ಸಂಬಂಧಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಆಗುತ್ತೆ. ಹಾಗೆ ನಂದಿ ಇಲ್ಲದೆ ಶಿವ ಇಲ್ಲ, ಶಿವ ಇಲ್ಲದೆ ನಂದಿ ಇಲ್ಲ. ಸಾಮಾನ್ಯವಾಗಿ ನಾವು ಪುರಾಣಗಳಲ್ಲಿ ಕೇಳಿರ್ತಕ್ಕಂಥ ಪ್ರಕಾರವಾಗಿ ಸದಾಕಾಲವೂ ಕೂಡ ಭಗವಂತ ಬ್ರಹ್ಮ ಸ್ಥಿತಿನಲ್ಲಿ ಇರ್ತಾರೆ, ಅಂದರೆ ಶಿವ ಧ್ಯಾನ ಸ್ಥಿತಿನಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಆ ನಂದಿಯನ್ನ ಲೋಕದಲ್ಲಿ ನಡೀತಕ್ಕಂಥ ಕೆಲವೊಂದು ವಿಷಯಗಳಿಗೆ ಅಥವಾ ಲೋಕದಲ್ಲಿ ನಡೀತಕ್ಕಂಥ ಕೆಲವೊಂದು ಘಟನೆಗಳಿಗೆ ಸಾಕ್ಷೀಕರವಾಗಿ ಆ ನಂದಿಯನ್ನ ನೇಮಿಸಿರ್ತಾರೆ. ಆ ಸಂದರ್ಭ ಅದಕ್ಕೋಸ್ಕರನೇ ಭಕ್ತರೆಲ್ಲರೂ ಕೂಡ ನಂದಿಗೆ ಹೋಗಿ ಕಿವಿನಲ್ಲಿ ಅವರ ಕಷ್ಟವನ್ನ ಅಥವಾ ಏನೋ ಸಂಕಲ್ಪಗಳಿರ್ತಾವಲ್ಲ ಆ ಸಂಕಲ್ಪವನ್ನ ನಂದಿ ಕಿವಿನಲ್ಲಿ ಹೇಳ್ತಕ್ಕಂಥ ಪದ್ಧತಿಗಳು ಮತ್ತು ಪರಂಪರೆಗಳು ಇರ್ತಕ್ಕಂಥದ್ದು ಉಂಟು ಅಂತ ಹೇಳಿದ್ರು. ಒಂದು. ಎರಡನೇದೇನಾಗುತ್ತೆ, ಭಗವಂತನನ್ನ ನೇರ ದೃಷ್ಟಿ ಮಾಡಬಾರದು. ಅದು ಇರ್ತಕ್ಕಂಥದ್ದು ಎಲ್ಲ ದೇವಸ್ಥಾನಗಳಲ್ಲೂ ಸಾಮಾನ್ಯವಾಗಿ ಈ ಕಬ್ಬಿಣದ ಇದನ್ನು ಹಾಕಿರ್ತಾರೆ. ಸಾಮಾನ್ಯವಾಗಿ ಎದುರುಗಡೆಗೆ ಗರುಡಗಂಬವನ್ನು ಇಟ್ಟಿರ್ತಾರೆ. ಯಾಕೆಂದ್ರೆ ಭಗವಂತನ ನೇರ ದೃಷ್ಟಿ ಭಕ್ತರ ಮೇಲೆ ಬಿದ್ದರೆ ಆ ಶಕ್ತಿಯನ್ನ ತಡಿತಕ್ಕಂಥ ಒಂದು ಎನರ್ಜಿ ಆ ಮನುಷ್ಯನ ದೇಹಕ್ಕೆ ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಗರುಡಗಂಬವನ್ನು ಹಡದ್ರೆ ನಿಂತಿರ್ತಾರೆ. ಮತ್ತು ಬೇರೆ ಯಾವುದೇ ದೇವಸ್ಥಾನಗಳಲ್ಲಿ ಇಲ್ಲ ಅಂದ್ರೂ ಕೂಡ ಶಿವನ ಆಲಯದಲ್ಲಿ ನಂದಿ ಮಾತ್ರ ಶಿವನ ಎದುರಿಗೆ ನಿಂತಿರ್ತಾರೆ. ಅಂದ್ರೆ ಕಣ್ಣು ಏನಿರ್ತದಲ್ಲ ಆ ಕಣ್ಣಿಗೆ ಸಂಬಂಧಪಟ್ಟ ನೇರ ದೃಷ್ಟಿ ಆ ನಂದಿಯ ಆ ಕೊಂಬಿನ ಮೇಲೆ ಬೀಳ್ತದೆ. ಹಾಗಾಗಿ ಏನಾಗುತ್ತೆ, ನೇರ ದೃಷ್ಟಿ ಕೊಂಬನ್ನು ಹಿಡಿದು ಅವರು ದೃಷ್ಟಿಯನ್ನು ಕೊಟ್ಟಾಗ ಆ ಭಗವಂತನ ಎನರ್ಜಿ ಆ ನಂದಿಯ ಮುಖಾಂತರವಾಗಿ ನಮಗೆ ಪಾಸ್ ಆಗ್ತದೆ. ಅದಕ್ಕೋಸ್ಕರವಾಗಿ ಏನಾಗುತ್ತೆ, ಅಲ್ಲಿ ಬರ್ತಕ್ಕಂಥ ನೇರ ದೃಷ್ಟಿಯಿಂದ ಬರ್ತಕ್ಕಂಥ ಆಪತ್ತಿನಿಂದಲೂ ಕೂಡ ತಪ್ಪಿಸ್ಕೊಳ್ತಕ್ಕಂಥದ್ದು ಒಂದು. ಇನ್ನೊಂದು, ತನ್ನ ಕಷ್ಟಗಳು ಸಂಕಲ್ಪಗಳು ಆ ನಂದಿ ಮುಖಾಂತರವಾಗಿ ಆ ಭಗವಂತನಿಗೆ ತಲುಪಿ ಆ ಕಷ್ಟಗಳು ತೀರಲಿ, ಕರ್ಮಗಳು ಕಳಿಲಿ ಅನ್ನೋ ಉದ್ದೇಶವೂ ಕೂಡ ಅಲ್ಲಿ ಇರ್ತಕ್ಕಂಥದ್ದು ಒಂದು ಬಹಳ ವಿಶೇಷವಾದಂಥದ್ದು. ಈಗ ನಾವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿ ಅಭಿಷೇಕಗಳು ರುದ್ರ ಮಂತ್ರಗಳ ಮೂಲಕ ನಿರಂತರವಾಗಿ ನಡೀತಾ ಇದೆ. ಸೊ ನಿರಾಭರಣನಾಗಿದ್ದಾನೆ. ಈಗ ಶಿವಲಿಂಗ ಅಲ್ಲಿ ನಮಗೆ ನಿರಾಭರಣದ ರೂಪದಲ್ಲಿ ಕಾಣಿಸ್ತಾ ಇದೆ. ಯಾಕೆ ಈ ರೀತಿಯಲ್ಲಿ ಅಭಿಷೇಕ ನಡೆಯುತ್ತೆ ಅಂದರೆ, ಒಂದು ಸೂರ್ಯನ ರಶ್ಮಿ ತಗಲ್ದಾಗ ತಂಪಾಗಿರ್ಲಿ ವಿಗ್ರಹ ಅನ್ನೋದು ಆಲೋಚನೆನಾ ಅಥವಾ ಏನು ಅಂತ? ಹಾಗ ತಂಪಾಗಿರ್ಲಿ ವಿಗ್ರಹ ತಂಪಾಗಿರ್ಲಿ ಅಂತ ಅಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ, ಭಗವಂತನ ಸ್ಥಿತಿ ಹೇಗಿರುತ್ತೆ ಅಂತಂದರೆ, ಸಾಮಾನ್ಯವಾಗಿ ಅವನ ಶಕ್ತಿಯನ್ನು ಕಂಡುಬಿಟ್ರೆ ಸಾಮಾನ್ಯವಾಗಿ ಯಾರೂ ಕೂಡ ನಿಲ್ಲೋದಿಕ್ಕಾಗೋದಿಲ್ಲ ಅವರ ಶಕ್ತಿ ಅಥವಾ ಆ ತೇಜಸ್ಸಿನ ಮುಂದೆ. ಒಂದು. ಎರಡನೇದು, ಶಿವ ಅಂತಂದ್ರೇ ಉಗ್ರ ಸ್ವರೂಪ. ಉಗ್ರ ಸ್ವರೂಪ ಅಂದರೆ ಸಾಮಾನ್ಯವಾಗಿ ರುದ್ರ ಮಂತ್ರ ಅಂತಕ್ಕಂಥದ್ದೇ ಸ್ವಲ್ಪ ಉಗ್ರದ ಮಂತ್ರ ಅಂತಕ್ಕಂಥದ್ದು. ಹಾಗಾಗಿ ಆ ರುದ್ರದ ಮುಖಾಂತರವಾಗಿ ಬರೇ ರುದ್ರವನ್ನು ಹೇಳಿದರೆ ಶಿವನಲ್ಲಿರ್ತಕ್ಕಂಥ ಆ ತೇಜಸ್ಸು ಇನ್ನಷ್ಟು ಜಾಸ್ತಿ ಆಗುವಂಥದ್ದು ಅಥವಾ ಉಗ್ರ ಸ್ವರೂಪವನ್ನು ಪಡಿತಕ್ಕಂಥ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಆ ರುದ್ರ ಮಂತ್ರವನ್ನು ಹೇಳಿಕೊಂಡು ಅದಕ್ಕೆ ಜಲಾಭಿಷೇಕ ಅಥವಾ ಅಭಿಷೇಕವನ್ನು ಮಾಡೋದ್ರಿಂದ ಆ ಎನರ್ಜಿ ಇರ್ತದಲ್ಲ, ಆ ಎನರ್ಜಿ ತಕ್ಕ ಮಟ್ಟಿಗೆ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಒಂದು. ಎರಡನೇದೇನಾಗುತ್ತೆ, ಸಂಜೆ ಗೋಧೂಳಿ ಸಂದರ್ಭ ಅಂತ ಏನಿದೆಯಲ್ಲ, ಗೋಧೂಳಿ ಸಂದರ್ಭ ಅಂತಕ್ಕಂಥದ್ದು ಶಿವನಿಗೆ ನಾಟ್ಯದ ಸಂದರ್ಭ ಅಂತ. ಅಂದ್ರೆ ಉಗ್ರ ಸ್ವರೂಪರಾಗಿ ಜಗತ್ತಿಗೆ ಒಂದು ನಾಟ್ಯವನ್ನ ಮಾಡ್ತಕ್ಕಂಥ ಸನ್ನಿವೇಶ ಆ ಗೋಧೂಳಿ ಸಂದರ್ಭ. ಆ ಗೋಧೂಳಿ ಅಂತಂದ್ರೆ ನಿಮಗೆ ಗೋವುಗಳು ಬರುವಂತಹ ಸಂದರ್ಭ ಅಂತ ನಿಮಗೆ ಗೊತ್ತಿರುವಂತದ್ದು. ಆ ಸಂದರ್ಭ ಶಿವ ನಾಟ್ಯವನ್ನ ಮಾಡ್ತಾ ಇರ್ತಾನೆ. ಆ ನಾಟ್ಯವನ್ನ ಮಾಡಿದಂತ ಸಂದರ್ಭದಲ್ಲಿ ಅವನನ್ನ ಸಂತೃಪ್ತಿ ಪಡಿಸಿದರೆ ಇಷ್ಟಾರ್ಥವನ್ನ ಅವನು ಕೊಡ್ತಾನೆ. ಅವನ ಏನು ಕಷ್ಟಗಳಿರ್ತಾವಲ್ಲ ಆ ಕಷ್ಟಗಳು ತೀರುತ್ತೆ ಅಂತಕ್ಕಂಥ ಒಂದು ಪದ್ಧತಿಯು ಮತ್ತೆ ಪರಂಪರೆಯೂ ಇರ್ತಕ್ಕಂಥದ್ದಾಗಿರೋದ್ರಿಂದ ಶಿವನಿಗೆ ಗೋಧೂಳಿ ಸಂದರ್ಭದ ಅಭಿಷೇಕ ಬಹಳ ಶ್ರೇಷ್ಠ. ಅದಕ್ಕೋಸ್ಕರ ಪ್ರದೋಷ ಕಾಲದಲ್ಲೂ ಕೂಡ ಶಿವನಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥ ಒಂದು ಪದ್ಧತಿಗಳಿದೆ. ಹಾಗಾಗಿನೇ ಶಿವನಿಗೆ ರುದ್ರಾಭಿಷೇಕ ಯಥೇಚ್ಛವಾಗಿರ್ತಕ್ಕಂಥದ್ದು ಅಭಿಷೇಕ ಪ್ರಿಯ. ಅಭಿಷೇಕ ಎಷ್ಟು ಮಾಡ್ತೀವೋ ಅವನಿಗೆ ಇದೇ ಬೇಕು, ಅದೇ ಬೇಕು, ಹಾಗೇ ಬೇಕು, ಹೀಗೇ ಬೇಕು ಅನ್ನೋ ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಬೇಡಿಕೆಗಳು ಅವನಿಂದ ಇರೋದಿಲ್ಲ, ಶಿವನಿಂದ ಇರೋದಿಲ್ಲ. ಈ ಸೂರ್ಯರಶ್ಮಿ ದೇವಸ್ಥಾನದ ಒಳಗೆ ಎಂಟ್ರಿ ಆಗಬೇಕಾದ್ರೂ ಫಸ್ಟು ಇಡೀ ಶಿವಲಿಂಗದ ಪಾದದಿಂದ ಕೇಶವಕ್ಕೆ ಹೋಗೋ ಥರ ಕಾಣಿಸುತ್ತೆ. ಸೊ ಈ ಪ್ಯಾಟ್ರನ್ ಯಾವತ್ತೂ ಬದಲಾಗಿದ್ದೇ ಇಲ್ಲ, ಯುಗಗಳಿಂದ ಸೇಮ್ ಪ್ಯಾಟ್ರನ್ ಇದೆ. ಇದರ ಉದ್ದೇಶ ಏನು? ಪಾದದಿಂದ ಕೇಶಾಂತಂ ಅಂತ ಯಾಕೆ ಹೇಳ್ತೀವಿ? ಇಲ್ಲಿ ನಮಗೆ ಮೂಲವಾಗಿ ಅದರ ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಮಗೆ ಮೂಲಾಧಾರದಿಂದ ಒಂದು ಏನು ಸಾಧನೆ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮೊದಲು ಮೂಲಾಧಾರದಿಂದಲೇ ನಮಗೆ ಸಾಧನೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅನುಕೂಲವಾಗುವಂಥದ್ದು. ಈಗ ಯೋಗ ಪರಂಪರೆಯಲ್ಲೂ ಕೂಡ ಅದೇ ಇರುವಂಥದ್ದು. ಮೂಲಾಧಾರದಿಂದ ಸಹಸ್ರಕ್ಕೆ ಏರಬೇಕು ಅಂತಕ್ಕಂಥ ರೀತಿಯಲ್ಲಿ ಒಂದು. ಎರಡನೇದೇನಾಗುತ್ತೆ, ಈ ಯಾವುದೇ ಗುರುವಾಗ್ಬೋದು, ತಂದೆ ತಾಯಿ ಆಗ್ಬೋದು, ಹೋಗಿ ತಲೆಗೆ ನಮಸ್ಕಾರವನ್ನು ಮಾಡೋದಿಲ್ಲ, ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಯಾಕೆ ಅಂತಂದರೆ
ಕಾಲಿನಲ್ಲಿ ತನ್ನದೇ ಆದಂಥ ಒಂದು ನಾಡಿಯ ಸ್ಪರ್ಶವಿರುತ್ತೆ. ಆ ನಾಡಿಯ ಸ್ಪರ್ಶದ ಮುಖಾಂತರವಾಗಿ ದೇಹದಲ್ಲಿ ಕೆಳಮುಖವಾಗಿ ಆ ತೇಜಸ್ಸು ಅಂತಕ್ಕಂಥದ್ದು ಹೋಗ್ತಾ ಇರ್ತದೆ. ಯಾವಾಗ ನಾವು ಸಾಧನೆ ಅಥವಾ ಯೋಗ ಪರಂಪರೆಗೆ ಹೋಗ್ತೀವೋ ಅದು ಮೇಲ್ಮುಖವಾಗ್ತದೆ. ಮೇಲ್ಮುಖವಾದಾಗ ಸಾಮಾನ್ಯವಾಗಿ ಏನಾಗುತ್ತೆ, ಇಲ್ಲಿ ಇರ್ತಕ್ಕಂಥ ಒಂದು ನೆಗೆಟಿವ್ ಇರ್ತಕ್ಕಂಥದ್ದು ಆ ಪಾದಸ್ಪರ್ಶವಾಗ್ತಿದ್ದಂಗೆ, ಆ ಗುರುವಿನ ಅಥವಾ ಭಗವಂತನ ಅಥವಾ ತಂದೆ ತಾಯಿಯ ಪಾದಸ್ಪರ್ಶವಾಗ್ತಿದ್ದಂಗೆ ಅವರಲ್ಲಿರ್ತಕ್ಕಂಥ ಒಂದು ಪಾಸಿಟಿವ್ ಥಿಂಕ್ ಅಥವಾ ಪಾಸಿಟಿವ್ ಎನರ್ಜಿ ಇರ್ತಕ್ಕಂಥದ್ದು ಅಥವಾ ಪಾಸಿಟಿವ್ ಒಳ್ಳೇದಾಗಲಿ, ಇಷ್ಟೇ ಹೇಳೋದು, ಒಳ್ಳೇದಾಗಲಿ, ಚೆನ್ನಾಗಿ ಬದುಕು, 100 ವರ್ಷ ಬದುಕು, ಚೆನ್ನಾಗಿರಲಿ ನಿನ್ನ ಸಂಸಾರ, ಚೆನ್ನಾಗಿರಲಿ ನಿನ್ನ ಬದುಕು ಅಂತಕ್ಕಂಥ ರೀತಿಯಲ್ಲಿ ಎಲ್ಲರೂ ಕೂಡ ಆಶೀರ್ವಾದ, ಹಿರಿಕರೆಲ್ಲರೂ ಕೂಡ ಆಶೀರ್ವಾದ ಮಾಡ್ತಕ್ಕಂಥದ್ದು. ಆ ಪಾಸಿಟಿವ್ ಆದಂಥ ಆಶೀರ್ವಾದ ಅಂತಕ್ಕಂಥದ್ದು ಏನಿದೆಯಲ್ಲ, ಉತ್ತಮವಾದಂಥ ಆಶೀರ್ವಾದ ಇದೆಯಲ್ಲ, ಆ ಆಶೀರ್ವಾದ ಅವನಿಗೆ ಪ್ರಾಪ್ತಿಯಾಗುತ್ತೆ. ಒಬ್ಬ ಭಕ್ತ ಗುರುವಿಗೆ ಅಥವಾ ಭಗವಂತನಿಗೆ, ತಂದೆ ತಾಯಿಗೆ ಆಗಬಹುದು, ಮೊದಲು ಪಾದಕ್ಕೆ ನಮಸ್ಕಾರವನ್ನು ಮಾಡಿ ತದನಂತರವಾಗಿ ಅವರು ಮೇಲೆ ಎದ್ದೇಳ್ತಕ್ಕಂಥದ್ದು. ಹಾಗೆಯೇ ಆ ಸೂರ್ಯನು ಕೂಡ ಲೋಕ ಬ್ರಹ್ಮಾಂಡಕ್ಕೆ ಒಡೆಯನಾಗಿರ್ತಕ್ಕಂಥ ಶಿವನಿಗೆ ಮೊದಲು ಪಾದಸ್ಪರ್ಶವನ್ನು ಮಾಡಿ ತದನಂತರವಾಗಿ ಅವನ ಮುಖವನ್ನು ನೋಡಿ, ಸಾಮಾನ್ಯವಾಗಿ ನಾವು ನೋಡ್ತೀವಿ, ಗುರುವನ್ನ ಪಾದ ಮಾಡಿದ್ಮೇಲೆ ಹಿಂಗೆ ನೋಡ್ತೀವಿ, ಭಗವಂತನಿಗೂ ಅಷ್ಟೇ ನಮಸ್ಕಾರ ಮಾಡಿದ್ಮೇಲೆ ಭಗವಂತನ ನೋಡ್ಕೊಂಡು ನಿಂತ್ಕೊಂತ ಕೈ ಮುಟ್ಕೊಂಡು. ಹಾಗೆಯೇ ಸೂರ್ಯರಶ್ಮಿಯು ಕೂಡ ಅದೇ ರೀತಿಯಲ್ಲಿ ಭಗವಂತನ ಪಾದಸ್ಪರ್ಶವನ್ನು ಮೊದಲು ಮಾಡಿ ತದನಂತರವಾಗಿ ಮುಖಸ್ಪರ್ಶವನ್ನು ಮಾಡಿ, ಮುಖ ದರ್ಶನವನ್ನು ಮಾಡಿ, ಭಗವಂತನ ದರ್ಶನವನ್ನು ಮಾಡಿ ಅವನು ಮುಂದೆ ಹೋಗ್ತಕ್ಕಂಥ ಒಂದು ಪದ್ಧತಿ. ಈ ಸಾಮಾನ್ಯವಾಗಿ 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿದ್ರೆ ನಾವು ಮಾಡಿರುವಂತಹ ಪಾಪನ ಕಳ್ಕೊಳ್ತೀವಿ, ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನೋದು ನಂಬಿಕೆ ಧರ್ಮಶಾಸ್ತ್ರದಲ್ಲಿ. ಬಟ್ ಇಲ್ಲಿ ದೇವಸ್ಥಾನದ ವಿಚಾರದ ಮಾತ್ರ ನಾವು ಒಂದು ವಿಚಾರವನ್ನು ಕೇಳ್ತೀವಿ, ಅಂದರೆ ಈಗ ಆ ಸೂರ್ಯರಶ್ಮಿ ಬರಬೇಕಾದ್ರೆ ನೀವೇನಾದರೂ ಶಿವಲಿಂಗವನ್ನು ನೋಡಿದ್ರೆ ನಿಮ್ಮ ಪಾಪಗಳೆಲ್ಲ ಆತ್ಮಲಿಂಗವನ್ನು ದರ್ಶನ ಮಾಡಿದಷ್ಟೇ ಪುಣ್ಯ ಆಗುತ್ತೆ, ನಿಮ್ಮ ಪಾಪಗಳು ತೊಳೆದು ಹೋಗುತ್ತೆ ಅಂತ. ನಿಜನಾ? ಈ ಧರ್ಮಶಾಸ್ತ್ರ ಏನು? ಖಂಡಿತವಾಗ್ಲೂ ಕೂಡ ಸಾಮಾನ್ಯವಾಗಿ ಏನಾಗುತ್ತೆ, ಪ್ರತಿಯೊಂದು ಕ್ಷೇತ್ರಕ್ಕೂ ತನ್ನದೇ ಆದಂಥ ಒಂದು ಶಕ್ತಿ ಇರುತ್ತೆ. ಇಲ್ಲಿ ಏನಾಗುತ್ತೆ, ಜ್ಯೋತಿರ್ಲಿಂಗಗಳು ನಮಗೆ ಸಾಧನಾ ಮಾರ್ಗದಲ್ಲಿ ಹೋದಾಗ 12 ದೇಹದ ಒಳಗಡೆ 7 ಚಕ್ರಗಳು, ಮಿಕ್ಕಂತೆ ಹೊರಗಡೆ ಚಕ್ರಗಳಿದೆ, 12 ಚಕ್ರಗಳು ಬರ್ತವೆ. ಆ 12 ಚಕ್ರಗಳು 12 ಜ್ಯೋತಿರ್ಲಿಂಗದ ಸ್ವರೂಪ. ಹಾಗಾಗಿನೇ ನಮ್ಮ ಭೂಮಂಡಲದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಜ್ಯೋತಿರ್ಲಿಂಗವನ್ನು ದರ್ಶನವನ್ನು ಮಾಡಿದರೆ ಏನು ಆ ಸಪ್ತ ಚಕ್ರಗಳಲ್ಲಿ ಗುಪ್ತವಾಗಿ ಅಡಗಿರ್ತಕ್ಕಂಥ ದೋಷಗಳಿರ್ತಾವಲ್ಲ, ಗುಪ್ತವಾಗಿ ಸೂಕ್ಷ್ಮವಾಗಿರ್ತವೆ, ಅದು ಯಾರಿಗೂ ಕೂಡ ಕಂಡುಹಿಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಆ ಗುಪ್ತವಾಗಿ ಅಥವಾ ಸೂಕ್ಷ್ಮವಾಗಿರ್ತಕ್ಕಂಥ ಕರ್ಮ, ಆ ದೋಷ ಅಂತಕ್ಕಂಥದ್ದು ಒಡೆದು ಹೋಗುತ್ತೆ. ಆದರೆ ನಿರ್ದಿಷ್ಟ ಸಮಯವಿರುತ್ತೆ, ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಕ್ಷೇತ್ರಕ್ಕೆ ತನ್ನದೇ ಆದಂಥ ಒಂದು ಶಕ್ತಿ ಅಂತಕ್ಕಂಥದ್ದು ಪ್ರಕಟಿತವಾಗುತ್ತೆ. ಆ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಇದ್ದಂಥ ದೇವರ ದರ್ಶನ ಮಾಡಬೇಕು ಅಂತಲೇ ಇಲ್ಲ, ಆ ಸರ್ಕಲಲ್ಲಿ ಇದ್ದಂಥ ಎಲ್ಲರಿಗೂ ಕೂಡ ಭಕ್ತಗಣಕ್ಕೆ ಒಳಿತಾಗಲೇಬೇಕು, ಸರ್ವಕರ್ಮಗಳು ಕೂಡ ಕಳೆಯಲೇಬೇಕು, ಕಳೆದೇ ಕಳೀತದೆ. ಅದಿರ್ತಕ್ಕಂಥ ಪದ್ಧತಿಗಳು ಮತ್ತು ಪರಂಪರೆಗಳು ಬೆಳೆದು ಬಂದಿರತಕ್ಕಂಥದ್ದಾಗಿ ಒಂದು. ಎರಡನೇದಾಗಿ, ಇದು ಸುಮ್ಮನೆ ಬಾಯಿ ಮಾಟಿಗೆ ಯಾವುದೋ ಊಹೆಗೆ ಮತ್ತೊಂದು ಮುಗದಂತಕ್ಕೆ ಹೇಳೋದಿಲ್ಲ. ಇದು ಅನುಭವ ಆದಂಥವರು ಮಾಡಿರ್ತಕ್ಕಂಥ ಒಂದು ಪ್ರಚಾರ, ಮತ್ತು ಅನುಭವಕ್ಕೆ ಬಂದು ಹೇಳಿರ್ತಕ್ಕಂಥ ಭಕ್ತಗಣ. ಇದು ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಧರ್ಮಗ್ರಂಥಗಳಲ್ಲಿ ಇರುವಂಥದ್ದು ಒಂದು ಕಡೆ ಆದರೆ, ನಮಗೊಂದು ಅನುಭವ ಆಗಬೇಕಲ್ಲ. ಒಂದು ಕೇಸರಿ ಬಾತ್ ಹೇಗಿದೆ ಅಂತಕ್ಕಂಥದ್ದನ್ನು ತಿಂದಾಗ ಅದು ಅನುಭವ ಆಗಬೇಕು. ಈ ರೀತಿ ಇದೆ, ಆ ಅನುಭವವನ್ನು ಹೇಳ್ತಾರೆ. ಹೀಗಿದೆ, ಸಿಹಿ ಆಗಿದೆ, ಸಕ್ಕರೆ ಕಮ್ಮಿ ಇದೆ, ರವೆ ಹಿಂಗಾಗಿದೆ, ಈ ರೀತಿನಲ್ಲಿ ಹೇಳ್ತಾರೆ. ಹಾಗೆಯೇ ಇಲ್ಲಿ ಹೋದಂಥ ಭಕ್ತಗಣ ಅಲ್ಲಿ ಹೋದ ನಂತರವಾಗಿ ಆಗಿರ್ತಕ್ಕಂಥ ಅನುಭವವನ್ನು ಸಹಸ್ರಾರು ಜನಕ್ಕೆ ಹಂಚಿಕೊಂಡಿರ್ತಕ್ಕಂಥದ್ದು ಕೂಡ ಇದಕ್ಕೆ ಕಾರಣೀಭೂತವಾಗಿರ್ತದೆ. ಪ್ರಪಂಚದ ಯಾವ ಸಂಸ್ಕೃತಿಯಲ್ಲೂ ಕೂಡ ಖಗೋಳದಲ್ಲಾಗುವಂತಹ ವಿಸ್ಮಯವನ್ನು ಹಬ್ಬವಾಗಿ ಆಚರಿಸಿದಂತಹ ಹಬ್ಬ ನಾನಂತೂ ನೋಡಿಲ್ಲ. ನಮ್ಮ ಹಿಂದೂ ಧರ್ಮದ ಶ್ರೇಷ್ಠತೆಯೇ ಅದು ಅಂತ. ಸೊ ವೈಜ್ಞಾನಿಕವಾಗಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಗಿನ ಕಾಲದಲ್ಲಿ ನಾವು ಎಷ್ಟು ಮುಂದಿದ್ವಿ ಅನ್ನೋದಕ್ಕೆ ಇದು ಉದಾಹರಣೆ. ಖಂಡಿತವಾಗಿ. ಯಾಕೆಂದರೆ ನಿಮಗೆ ದಿನಾಂಕಗಳನ್ನು ತಗೊಂಡ್ರೆ 1, 2, 3, 4 ಅದಕ್ಕೆ ಒಂದು ಲೆಕ್ಕ ಅಂತಕ್ಕಂಥ ರೀತಿಯಲ್ಲಿ ಹೊರಟೋಗುತ್ತೆ. ನಮ್ದು ಹಂಗಲ್ಲ. ಪ್ರತಿಯೊಂದು ಕ್ಷಣವನ್ನೂ ಕೂಡ ನಾವು ಲೆಕ್ಕಾಚಾರ ಮಾಡಿ ಇಡ್ತಾ ಹೋಗ್ತೀವಿ, ಪ್ರತಿಯೊಂದು ಕ್ಷಣವನ್ನು ಕೂಡ. ಹಾಗೆಯೇ ಬೆಳಿಗ್ಗೆ ನಮ್ಮದು ಪದ್ಧತಿಗಳು ಡಿವೈಡ್ ಆಗ್ತಕ್ಕಂಥದ್ದೇ ಹಾಗೆ. ಮೊದಲು ಪ್ರಾರಂಭ ಆಗ್ತಕ್ಕಂಥದ್ದು ಹೋರಾದಿಂದ ಪ್ರಾರಂಭವಾಗುತ್ತೆ. ನಮಗೆ ಹೋರ ಅಂದರೆ 1 ಗಂಟೆ ಅಂತಕ್ಕಂಥ ರೀತಿಯಲ್ಲಿ ಪರಿಗಣನೆ ಮಾಡ್ತೀವಿ. ಆ ಹೋರದಿಂದ ಮಾಡಿದ್ದು ತದನಂತರವಾಗಿ ಹಗಲು ರಾತ್ರಿ ಅಂತ ಆಗುತ್ತೆ. ಹಗಲು ರಾತ್ರಿ ಆದಮೇಲೆ ಅದು ವಿಂಗಡಣೆ ಆಗುತ್ತೆ. ಹಗಲು ರಾತ್ರಿ ಆದಮೇಲೆ ಒಂದು ದಿವಸ ಬರುತ್ತೆ.